ನಮಸ್ಕಾರ. ಮೊದಲನೇದಾಗಿ ನಿರ್ಮಾಪಕರ ಕಾನ್ಫಿಡೆನ್ಸ್ ನಂಗೆ ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ಆ, ಈ ತರದ ಒಂದು ಕಂಟೆಂಟ್ ನ ಒಪ್ಕೊಳ್ಳೋದೇ ಕಷ್ಟ. ಇದನ್ನ ಅವ್ರು ಹೇಗ್ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ ಅಂದ್ರೆ ಇಂಥ ಒಂದು ಕಂಟೆಂಟ್ ನ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೇನೆ ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸಬಹುದು. ಅಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂತ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು. ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು. ಆದ್ರೆ ಒಬ್ಬ ವಿಜುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಜುವಲ್ಸ್ ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರ್ಲಿಲ್ಲ. ಹೊಸ ಸಿನಿಮಾ ಮಾಡ್ತಾ ಇದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಅವಾಗ ಹೇಳಿದಾಗ ಎಲ್ಲರ ತರನೇ ನಾನು ಯಾರು ಹೀರೋ ಅಂತ ಕೇಳಿದೆ. ಅವರು ಹೀರೋ ಇಲ್ಲ ಸರ್ ಅಂದ್ರು. ಹೀರೋ ಇಲ್ವಾ ಅಂದ್ರೆ ಕಥೆನೇ ಹೀರೋ ಅಂದ್ರು. ಓಹೋ, ಅಂದ್ರೆ ಅವರಲ್ಲಿ ಆ ಕಥೆಯ ಬಗ್ಗೆ ಅಂಡ್ ಹೊಸ ತರದಲ್ಲಿ ಏನಾದ್ರೂ ಜನಗಳಿಗೆ ಕೊಡಬೇಕು, ತಮ್ಮನ್ನ ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಅಂಡ್ ಅವರಲ್ಲಿರುವಂತ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು. ಅದು ಇವತ್ತು ಪ್ರೂವ್ ಆಯ್ತು. ಯಾಕಂದ್ರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು. ಅಪಕ್ಯಾಲಿಪ್ಟೋ ಅಂತೆಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ತರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಏನೋ ಸ್ಟೇಜ್ ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆಯನ್ನು ನೋಡಿ ಅಕ್ಕಪಕ್ಕದ ಎಲ್ಲಾ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ, ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ, ಇದ್ರ ಹಿಂದೆ ಇದು 2-3 ಶಾಟ್ ಆಗಿರ್ಬೋದು, ಆದ್ರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾಟ್ ಅಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂತ ಶಾಟ್ ಅಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಬರೀ ಒಂದು ಟೀಸರ್ ಅಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗ್ಲಿ, ಇನ್ನೊಂದು ಮತ್ತೊಂದು ಆ ಲೊಕೇಶನ್ ಅದನ್ನ ತೋರಿಸಿ ಆ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಎದ್ದು ಕಾಣ್ತಾ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ದೇವರು, ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವ್ರಿಗೆ ಬಹಳಷ್ಟು ಒಳ್ಳೇದ್ ಮಾಡ್ಲಿ ಅಂತ